ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಧಾನೂರ ಯೂಟ್ಯೂಬ್ ಚಾನೆಲ್. ಸೊ ಇನ್ನೇನು ಮಳೆಗಾಲ ಶುರುವಾಗೋ ಟೈಮ್ ಹತ್ತಿರ ಬರ್ತಾಯಿದೆ. ಅದಕ್ಕೋಸ್ಕರ ಮಳೆಗಾಲಕ್ಕೋಸ್ಕರ ಏನೇನೆಲ್ಲ ಮಸಾಲೆ ಐಟಮ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ, ಹೇಗೆಲ್ಲ ಅದು ನೀಟಾಗಿ ವಾಶ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ಮೆಣಸು ಮೆಣಸಿನ ತೊಟ್ಟೆಲ್ಲ ತೆಗೆದಿದ್ದಾಯಿತು. ತೆಗೆದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ತಾಯಿದ್ದಾರೆ ಅಮ್ಮ. ವಾಶ್ ಮಾಡಿಬಿಟ್ಟು ಇನ್ನೇನು ಒಣಗಾಕ್ತಾರೆ. ಅದ್ರ ಜೊತೆನೇ ಜೀರಿಗೆ, ಕೊತ್ತಂಬರಿ, ಸೋಂಪು ಇವನ್ನೆಲ್ಲನೂ ವಾಶ್ ಮಾಡಿ ಹಾಕಿದ್ರು. ಹಾಕ್ಬಿಟ್ಟು ಎಲ್ಲನೂ ಬಿಸಿಲಿಗೆ ಚೆನ್ನಾಗಿ ಒಣಸಿದ್ರು. ಈ ಥರ ಒಣಸಿಟ್ಕೊಂಡ್ರೆ ಏನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಮತ್ತು ಹುಳನೂ ಕಟ್ಕೊಳ್ಳಲ್ಲ ಇದಕ್ಕೆ ಈ ಥರ ವಾಶ್ ಮಾಡಿ ಹಾಕಿರೋದ್ರಿಂದ. ಮತ್ತು ಹಾಗೆಯೇ ರಾಗಿನೂ ಸ್ವಲ್ಪ ತಂದಿದ್ರು. ಮಳೆಗಾಲಕ್ಕೋಸ್ಕರ ಗಂಜಿ ಎಲ್ಲ ತುಂಬ ಬೇಕಾಗುತ್ತೆ. ಅದಕ್ಕೇ ರಾಗಿ ತಂದು ರಾಗಿನೂ ಕೂಡ ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದಾರೆ. ನೋಡಿ ಹೆಂಗೆ ತಿಕ್ತಾರೆ ಅಂತೇಳ್ಬಿಟ್ಟು. ನೀಟಾಗಿ ಹಿಂಗೆ ತಿಕ್ಕಿ ತೊಳೆದ್ರೆ ಎಲ್ಲನೂ ಅದರಲ್ಲಿರೋದು ಕಸ ಎಲ್ಲ ಹೋಗುತ್ತೆ ಬೇಗ. ಎಷ್ಟು ಚೆನ್ನಾಗಿ ತೊಳಿತಾ ಇದ್ದಾರೆ. ತೊಳೆದು ಅದನ್ನು ಎಷ್ಟು ಡ್ರೈ ಮಾಡ್ತಾರೆ ನೋಡಿ. ಇವಾಗ ಡ್ರೈ ಮಾಡಿಬಿಟ್ಟು ಹಿಟ್ಟು ಮಾಡಿ ಇಟ್ಟಿರೋದು ಇಟ್ಕೊಂಡ್ಬಿಟ್ರೆ ಆಯಿತು. ಈ ಥರ ತುಂಬಾ ರಾಗಿ ಇತ್ತು, ಅದಕ್ಕೇನೆ ಎಲ್ಲನೂ ಒಟ್ಟಿಗೆ ತೊಳೆದ್ಬಿಟ್ಟು ಒಣಸ್ಕೊಂಡ್ರು. ಇವತ್ತು ಬೆಳಗ್ಗೆನೇ ಕೆಲಸ ಶುರು ಹಚ್ಕೊಂಡಿದ್ದಾರೆ. ಏನಕ್ಕಂದರೆ ಆಮೇಲೆ ಬಿಸಿಲು ಬೇಗ ಹೋಗ್ಬಿಡತ್ತೆ. ಲೇಟಾಗಿ ತೊಳೆದ್ರೆ ಬಿಸಿಲು ಸರಿಯಾಗಿ ಒಣಗಲ್ಲ ಬಿಸಿಲಲ್ಲಿ ಅಂತೇಳ್ಬಿಟ್ಟು ಬೇಗ ಸಂಜೆ ಆಗುತ್ತೆ. ಬೆಳಗ್ಗೆನೇ ಎಲ್ಲನೂ ತೊಳೆದ್ಬಿಟ್ಟು ಒಣಗಕ್ಕೆ ಹಾಕ್ತಾಯಿದ್ದಾರೆ. ಅದ್ರ ಜೊತೆನೇ ಅಕ್ಕ ಸ್ವಲ್ಪ ಹೊಟ್ಟೆಕಾಯಿ ಹುಳಿ ತಗೊಂಬಂದಿದ್ರು ಇವತ್ತು. ಅದನ್ನು ಕೂಡ ಎಲ್ಲ ಬೀಜ ಎಲ್ಲ ನೀಟಾಗಿ ತೆಗೆದುಬಿಟ್ಟು ತೊಳೆದು ಅದ್ರೂ ಒಣಸಿದ್ವಿ. ಒಣಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳೋಕ್ಕೆ. ಹಾಗೆಯೇ ನಾವು ನಾನ್ ವೆಜ್ ಪ್ರಿಯರು, ಅದಕ್ಕೋಸ್ಕರ ಮಳೆಗಾಲಕ್ಕೆ ಏನಾದರೂ ಬೇಕಾಗತ್ತೆ ಅಂತೇಳ್ಬಿಟ್ಟು ಸೀಗಡಿ ಎಲ್ಲ ತೊಗೊಂಡಿದ್ವಿ. ಸೀಗಡಿ ತಗೊಂಡು ಅದರದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಣಸಿ ಇಟ್ಟು ಡಬ್ಬ ತುಂಬಿಡ್ತಾರೆ. ಹಾಗೆಯೇ ನಮ್ಮ ಮನೆ ಚಿಂಟಿ ಎರಡೂ ಕಾಯ್ತಾ ಕೂತಿದ್ವು. ಎಷ್ಟೊತ್ತಿಗೆ ಬಿಟ್ಬಿಟ್ಟು ಹೋಗ್ತಾರೆ, ನಾನು ಎಷ್ಟೊತ್ತಿಗೆ ಹೋಗ್ತಿದ್ದೀನಿ ಶೆಟ್ಲಿನ ಅಂತೇಳ್ಬಿಟ್ಟು. ಸೊ ನೀವೇನಾದರೂ ನಮ್ಮ ಚಾನೆಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.